ನನ್ನೆಲ್ಲ ಒಬ್ಬರಿಗೆ ಸಮಾಜದ ಕೈಗಂಡರಿಗೆ ನಮಸ್ಕರಿಸುತ್ತಾ ಇವತ್ತು ಇಷ್ಟೆಲ್ಲ ಸ್ವಾಭಿಮಾನಿಗಳು ಸೇರಬೇಕಂದ್ರೆ ಇದರಲ್ಲಿ ರಕ್ತ ಕುದಿತಾ ಇದೆ. ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಮುತ್ಕರ ಗ್ರಾಮದಲ್ಲಿ ನಮ್ಮ ಸಮಾಜದ ಕುಲಗುರುಗಳಾದಂತ ನಾವು ಪೂಜಿಸುವಂತ ಶ್ರೀ ನಿಜೇಶ್ವರ ರಾಜ್ಯವರವರ ಮೂರ್ತಿಯನ್ನು ಧ್ವಂಸಗೊಳಿಸಿ ನಮ್ಮೆಲ್ಲರಿಗ ಒಂದು ಇಡೀ ಸಮುದಾಯಕ್ಕೆ ನೋವು ಕೊಡುವಂತಹ ಸಂಗತಿ ಮಾಡಿದಂತಹ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಬೇಕಂತೇಳಿ ಸ್ವಾಭಿಮಾನಿಗಳನ್ನು ಸೇರಿ ಪ್ರತಿಭಟನೆ ಮುಖಾಂತರ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಘಟನೆ ಆಗಿ 7 ದಿವಸ ಕಳೆದು ಅಲ್ಲಿರುವಂತ ಜಿಲ್ಲಾ ಉಸ್ತುವಾರಿಗಳು ಅಲ್ಲಿರುವಂತ ಜಿಲ್ಲಾ ಅಧಿಕಾರಿಗಳು ಅವರು ಯಾರೋ ಇನ್ನೋರಿಗೂ ಅಂಗೇಶ್ವರವರ ಅವಮಾನ ಮಾಡುವಂತ ಕಿಡಿಗೇಡಿಗಳಿಗೆ ಬಂಧಿಸಬೇಕಂತೇಳಿ ಯಾರೋ ಪರವಾಗಿ ಮಾತನಾಡುತ್ತಿಗೋಸ್ಕರ ನಾನೆಲ್ಲ ಅಲ್ಲಿ ನಾವೇನಾದ್ರೂ 25 ಕಿಡಿಗೇಡಿಗಳಿಗೆ ಬಂಧಿಸಬೇಕಂತ ನೀವು ಆದೇಶ ಹೊರಡಿಸಬೇಕು. ಯಾಕಂದ್ರೆ ಇದು ನಮ್ಗೆ ಅಷ್ಟೇ ಅಲ್ಲ, ಇಡೀ ಸರ್ವ ಸಮಾಜಕ್ಕೆ 43 ಶರಣರಲ್ಲಿ ನಿಜೇಶ್ವರ ಶ್ರೇಷ್ಠ ಮಾಡುವಂತ ನಿಜೇಶ್ವರ ಅವರಿಗೆ ಅದಕ್ಕೋಸ್ಕರ ನಾವೆಲ್ಲರೂ ಮನೆಗೆ ಒಂದೇ ಯಾರೇ ಇರಲಿ, ಅವ್ರು ಎಷ್ಟೋ ಪ್ರಬಲವಾಗಿರ್ಲಿ, ಅವ್ರಿಗೆ ಯಾರು ಕುಲ್ಲ ಕೊಟ್ಟಿದ್ದಲ್ಲ ಅಂತವ್ರು ಸೇರಿಸಿ ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ನಮ್ಗಾದಂತ ಅನ್ಯಾಯ ಅಲ್ಲ, ನಮ್ಮ ಸಮಾಜಕ್ಕೆ ಯಾರೇ ಸಮಾಜ ನಮ್ಮ ಸಮಾಜದ ಕಿಡಿಗೇಡಿಗಳಿದ್ರೆ ಅವ್ರು ಬಂಧಿಸಿ ಹೇಗೆ ಒಂದು ಮಾನವ ಕಡಿಯಲ್ಲಿ ನೀವೇನು ಗುಂಡಾ ಕೈದಿ ಅಡಿಯಲ್ಲಿ ವಿಶೇಷ ಗಡಿಪಾರು ಮಾಡ್ತೀವಿ, ಅದೇ ರೀತಿ ಒಂದು ಧ್ವಂಸಗೊಳಿಸಿ ಅಂತ ಕಿಡಿಗೇಡಿಗಳನ್ನ ತಾವು ಕೂಡಲೇ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ಗಡಿಪಾರು ಮಾಡಿ. ಯಾಕಂದ್ರೆ ಬೇರೆ ಸಮಾಜ ಯಾವುದು ಸಮಾಜಕ್ಕೆ ಆಗ್ಬಾರ್ದು. ಇವತ್ತು ವಾಲ್ಮೀಕಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕನಕದಾಸ ಇರ್ಬೋದು, ಯಾವುದೇ ಸಮುದಾಯದ ಕುಲಗುರುಗಳು ಇರ್ಬೋದು, ಆ ಕುಲದಿಂದ ತಕ್ಕ ಪಾಠ ಹಾಕ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ.